ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಶಿರಮಳ್ಳಿ ಗ್ರಾಮದ ಶ್ರೀ ಮುರುಘೀಸ್ವಾಮಿ ಮಠದಲ್ಲಿ ಫೆಬ್ರವರಿ 5ರಿಂದ 8ರವರೆಗೆ 4 ದಿನಗಳ ಕಾಲ ಶ್ರೀ ಮಠದ 3ನೇ ಪೂಜ್ಯ ಸ್ವಾಮಿಗಳಾದ ಶ್ರೀ ಬಸವರಾಜ ಸ್ವಾಮಿಗಳ ಗದ್ದುಗೆ ಉದ್ಘಾಟನೆ ಮತ್ತು ಶ್ರೀಮಠದ ಪ್ರವೇಶ ರಾಜದ್ವಾರ ಲೋಕಾರ್ಪಣೆ ಹಾಗೂ ಪೂಜ್ಯರ 11ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಮಠದ ಪೀಠಾಧ್ಯಕ್ಷರಾದ ಶ್ರೀ ಇಮ್ಮಡಿ ಮುರುಘೀಸ್ವಾಮಿಗಳು ತಿಳಿಸಿದರು. ಎಂದು ಶ್ರೀಮಠದ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಮಾರು 450ಕ್ಕೂ ಹೆಚ್ಚು ವರ್ಷದ ಇತಿಹಾಸವಿರುವ ಮುರುಘಿ ಮಠದಲ್ಲಿ ಶ್ರೀ ಮುರುಘಿ ಸ್ವಾಮಿಗಳು ತಮ್ಮ ತಪೋಶಕ್ತಿ, ಆಧ್ಯಾತ್ಮಿಕ ಚಿಂತನೆ ಮತ್ತು ಶರಣ ತತ್ವಗಳ ಪಾಲನೆಯಿಂದ ಪವಾಡ ಪುರುಷರಾಗಿ ಈ ಭಾಗದ ಭಕ್ತರ ಆರಾಧ್ಯ ದೈವವಾಗಿದ್ದರು. ಎಂದಿಗೂ ಅವರ ಹೆಸರಿನಲ್ಲೇ ಈ ಮಠವು ಕರೆಯಲ್ಪಡುತ್ತಿರುವುದು ಅವರ ದೈವತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ಮಠದ ಸಂಸ್ಥಾಪಕ ಸ್ವಾಮೀಜಿಗಳ ಬಗ್ಗೆ ತಿಳಿಸಿದರಲ್ಲದೆ, ಫೆಬ್ರವರಿ 5 ಬುಧವಾರದಿಂದ 8ನೇ ತಾರೀಕು ಶನಿವಾರದವರೆಗೆ ಶ್ರೀ ಮಠದಲ್ಲಿ ನಡೆಯುವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು. ನಂಜನಗೂಡು ತಾಲೂಕು ಹುಲ್ಲಳ್ಳಿ ಹೋಬಳಿಗೆ ಸೇರುವಂತಹ ಈ ಒಂದು ಶಿರಮಳ್ಳಿ ಗ್ರಾಮದ ಸಮೀಪದಲ್ಲಿ ಶ್ರೀ ಮುರುಘೀಸ್ವಾಮಿ ವಿರಕ್ತ ಮಠವಿತ್ತು. ಈ ಮಠಕ್ಕೆ 450 ವರ್ಷಗಳ ಹಿಂದಿನಿಂದಲೂ ಸಹ ಒಂದು ಇತಿಹಾಸ ಇದ್ದು, ಈ ಮಠದಲ್ಲಿ ಶ್ರೀ ಮುರುಘೀಸ್ವಾಮಿಗಳು ಅನ್ನುವಂತಹ ಕರ್ತೃ ಶ್ರೀಗಳು 450 ವರ್ಷಗಳ ಹಿಂದೆ ಹಾದು ಹೋಗಿದ್ದು, ಅವರ ಹೆಸರಿನಿಂದಲೇ ಈ ಮಠವು ಕರೆಯಲ್ಪಟ್ಟಿದೆ. ಅದು ಈ ಕ್ಷೇತ್ರದ ತಪಶಕ್ತಿಯಾಗಿದೆ. ಅವರ ಹೆಸರಿನಿಂದಲೇ ಎಷ್ಟೋ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಕಾರ್ಯಗಳು, ಪವಾಡ ಸದೃಶ ಕಾರ್ಯಗಳು ನಡೆದಿರುವಂತಹದ್ದು ತಮ್ಮೆಲ್ಲರಿಗೂ ಗಮನದಲ್ಲಿದೆ. ತದನಂತರದಲ್ಲಿ ಬಂದಂತಹ 2ನೇ ಪೂಜ್ಯರು ರಾಂಪುರದಲ್ಲಿ ಐಕ್ಯರಾಗಿದ್ದಾರೆ ಅಂತಕ್ಕಂಥದ್ದು ಒಂದು ಕರ್ನಾಟಕದ ವೀರಶೈವ ಮಠಗಳು ಅನ್ನುವಂತಹ ಕೃತಿಯಲ್ಲಿ ದಾಖಲೆಯಾಗಿದೆ. ಆ ಒಂದು ನಿಟ್ಟಿನಲ್ಲಿ 3ನೇ ಶ್ರೀಗಳಾದಂತಹ ಬಸವರಾಜ ಸ್ವಾಮಿಗಳವರು ಈ ಒಂದು ಶ್ರೀಮಠಕ್ಕೆ 3ನೇ ಪೂಜ್ಯರಾಗಿ ಈ ಮಠದಲ್ಲಿ ಅಕ್ಕನ ಬಳಗ, ಬಸವ ಬಳಗ, ಈ ರೀತಿ ಹಲವಾರು ಸಮಾಜೋದ್ಧಾರಕ ಸಂಘ ಸಂಸ್ಥೆಗಳನ್ನು, ಸಂಘಟನೆಗಳನ್ನು ಸ್ಥಾಪನೆ ಮಾಡಿ ಈ ಒಂದು ಭಾಗದ ಎಲ್ಲ ಸದ್ಭಕ್ತರಿಗೆ ಒಂದು ತತ್ವ ಹಾಗೂ ಸಂಸ್ಕಾರಯುತ ಸಂದೇಶವನ್ನು ಪಸರಿಸುವ ಒಂದು ಅನುಕೂಲಕ್ಕಾಗಿ ಅವರು ತನ್ನದೇ ಆದಂತಹ ಸೇವೆಯನ್ನು ಈ ಶ್ರೀಮಠದಲ್ಲಿ ಮಾಡಿ 2008ರ ಭೀಮನ ಅಮಾವಾಸ್ಯೆಯ ದಿನದಂದು ಶ್ರೀಮಠದಲ್ಲಿ ಲಿಂಗೈಕ್ಯರಾದರು. ಪೂಜ್ಯರ ಗದ್ದುಗೆ ಅಲ್ಲಿನಿಂದ ಇಲ್ಲಿಯವರೆಗೂ ನಿರ್ಮಾಣವಾಗದೇ ಇರುವಂತಹ ಕಾರಣದಲ್ಲಿ 2022ರ ಯುಗಾದಿಯಲ್ಲಿ ಎಲ್ಲ ಸದ್ಭಕ್ತರು ಮತ್ತು ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ಟ್ರಸ್ಟಿಗಳು ಎಲ್ಲರ ಒಂದು ಸಹಮತದ ಮೇರೆಗೆ ಗುದ್ದಲಿ ಪೂಜೆಯನ್ನು ಯುಗಾದಿಯ ಸಂದರ್ಭದಲ್ಲಿ ನೆರವೇರಿಸಿ ಅಲ್ಲಿಂದ ಇಲ್ಲಿಯವರೆಗೆ ಕಾಮಗಾರಿಯು ಎಲ್ಲ ಸದ್ಭಕ್ತರ ಒಂದು ಸಹಕಾರದೊಂದಿಗೆ ಸುಲಲಿತವಾಗಿ ನಡ್ಕೊಂಡು ಬಂದಿದ್ದು, ಈಗ ಕಾಮಗಾರಿ ಪೂರ್ಣಗೊಂಡು ಈಗ ಲೋಕಾರ್ಪಣೆಗೆ ಬಹಳ ಮುಖ್ಯವಾಗಿ ಶಿರಮಳ್ಳಿ ಗ್ರಾಮದ ಒಂದು ಮಠವಾಗಿರುವುದರಿಂದ ಶಿರಮಳ್ಳಿ ಗ್ರಾಮಸ್ಥರು ತುಂಬ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಅವರದೇ ಆದಂತಹ ಸೇವಾ ಸಲಕರಣೆಗಳನ್ನು, ಸೇವಾ ಒಂದು ಮನಸ್ಥಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪಕ್ಕದ್ದೇ ಗ್ರಾಮ ಆಗಿರುವಂತಹ ಉಸ್ಕೂರು ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತಹ ಒಂದು ಚಾಚು ತಪ್ಪದೆ ಮಾಡುವಂತಹ ಎಷ್ಟೋ ಕಾರ್ಯಗಳನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲ ಎಲ್ಲ ಗ್ರಾಮದವರು ಸಹ ತಮ್ಮದೇ ಆದಂತಹ ಸಪೋರ್ಟ್, ಈಗ ಎಷ್ಟೋ ಜನ ನಾವು ಸ್ವಯಂ ಪ್ರೇರಿತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಊಟ ಬಡಿಸೋದಕ್ಕೆ ಹೋಗಿ ಬರ್ತೇವೆ, ಅಡಿಗೆ ಬಡಿಸೋದಕ್ಕೆ, ಮತ್ತೆ ಸ್ವಯಂ ಸೇವಕರಾಗಿ ನಾವೇ ಸಹ ಒಂದಷ್ಟು ಶಿಸ್ತನ್ನು ಕಾಪಾಡ್ತೇವೆ ಅಂತೇಳಿ ಎಲ್ಲ ಈ ಶ್ರೀಮಠದ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತಹ ಸೇವಾ ಮನೋಭಾವವನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೂ ಸಹ ತನು ಮನ ಧನ ಪೂರಕವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತೀವಿ. ಮಾಘ ಮಾಸದ ಫೆಬ್ರವರಿ 7, 8 ಈ 2 ದಿನದಲ್ಲಿ ನಾವು ಶ್ರೀಮಠದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಶ್ರೀ ಬಸವರಾಜ ಸ್ವಾಮಿಗಳವರ ನೂತನ ಗದ್ದಿಗೆ ಲೋಕಾರ್ಪಣೆ ಮತ್ತು ಶ್ರೀಮಠದ ಒಂದು ರಾಜದ್ವಾರ ಲೋಕಾರ್ಪಣೆ, ಹಾಗೆಯೇ ಶ್ರೀಮಠಕ್ಕೆ ಮುಂದೆ ಮಠವು ಸ್ವಲ್ಪ ತುಂಬ ಶಿಥಿಲತ್ವಕ್ಕೆ ಒಳಗಾಗಿರುವ ಕಾರಣದಿಂದ ಜೀರ್ಣೋದ್ಧಾರಕ್ಕೆ ಗುದ್ದಲಿ ಪೂಜೆ ಕಾರ್ಯಕ್ರಮ ಅಂದರೆ ಭೂಮಿ ಪೂಜೆ, ಜೊತೆಗೆ ನಮ್ಮದು 11ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ, ಈ 4 ಕಾರ್ಯಕ್ರಮವನ್ನು ಒಂದೇ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇದೇ ಬರುವಂತಹ ಫೆಬ್ರವರಿ 7, 8ಕ್ಕೆ ಅದನ್ನು ನೆರವೇರಿಸಬೇಕು ಅಂತ ಇಚ್ಛೆ ಪಟ್ಟಾಗ ಆ ಒಂದು ಕಾರ್ಯಕ್ರಮಕ್ಕೆ ಮೇಘಾಲಯದ ರಾಜ್ಯಪಾಲರು ಹಾಗೂ ನಮ್ಮ ಮೈಸೂರಿನ ರಾಜವಂಶಸ್ಥರಾದಂತಹ ಯದುವೀರ್ ಒಡೆಯರು, ಹಾಗೆಯೇ ಕರ್ನಾಟಕದ ಎಲ್ಲ ರಾಜಕೀಯ ಮುಖಂಡರುಗಳು, ಸುತ್ತೂರು ಮತ್ತು ಸಿದ್ಧಗಂಗಾ ಪರಮಪೂಜ್ಯರು ಜೊತೆಗೂಡಿದಂತೆ ಎಲ್ಲ ಜಿಲ್ಲೆಯ 150 ಮಠಾಧೀಶ್ವರರುಗಳು ಹಾಗೂ ಎಲ್ಲ ಹರಗೂರು ಚರಮೂರ್ತಿಗಳು, ಇನ್ನುಳಿದಂತೆ ಸಂಗೀತ
ಪ್ರೇಮಿಗಳು ಹಾಗೂ ಸಂಗೀತ ನಿರ್ದೇಶಕರು, ಗಾಯಕರು, ಚಲನಚಿತ್ರ ನಟರು, ರೈತ ಮುಖಂಡರುಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸ್ತಾ ಇದ್ದಾರೆ. ಆ ಆಯೋಜನೆಯ ಜೊತೆಗೆ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರ ಒಂದು ಪ್ರೇರಣೆಯಿಂದ ಹಾಗೂ ಅವರೆಲ್ಲರ ಆಗಮನದಿಂದ ಈ ಒಂದು ಕಾರ್ಯಕ್ರಮ ಸುಲಲಿತವಾಗಿ ಮಾಡಬೇಕು ಅನ್ನುವುದು ಎಲ್ಲ ಗ್ರಾಮಸ್ಥರ ಹಾಗೂ ಶ್ರೀಮಠದ ಸದ್ಭಕ್ತರ ಒಂದು ಆಸೆಯಾಗಿದೆ. ಆ ಕಾರಣದಿಂದ 7-8 ಕಾರ್ಯಕ್ರಮ ಸಂಪೂರ್ಣವಾಗಿ 5, 6, 7, 8 4 ದಿನ ನಿಗದಿಯಾಗಿದ್ದು, ಆ 4 ದಿನದಲ್ಲಿ 5ನೇ ತಾರೀಕು ಗಂಗಾ ಪೂಜೆ ಮತ್ತು ಸಂಪ್ರೋಕ್ಷಣ ಕಾರ್ಯಕ್ರಮ, 6ನೇ ತಾರೀಕು ಕಳಶ ಪೂಜೆ ಹಾಗೂ ಹೋಮಾದಿ ಕಾರ್ಯಗಳು, 7ನೇ ತಾರೀಕು ಮುಡುಕುತೆರೆ ತೇರಿನ ದಿವಸನೇ ಈ ಒಂದು ರಾಜಯೋಗದಲ್ಲಿ ಪ್ರತಿಷ್ಠಾಪನಾ ಪೂರ್ವ ಕಾರ್ಯಗಳು ಹಾಗೂ ಗ್ರಾಮದಲ್ಲಿ ಶ್ರೀ ಬಸವರಾಜ ಸ್ವಾಮಿಗಳವರ ಒಂದು ಭಾವಚಿತ್ರದ ಒಂದು ಪರ್ಯಟನೆ, ಹಾಗೇನೆ 8ನೇ ತಾರೀಕು ಧಾರ್ಮಿಕ ಸಭೆ. ಈ ಧಾರ್ಮಿಕ ಸಭೆಯಲ್ಲಿ ಎಲ್ಲರೂ ಸಹ ಆ ದಿನವೇ ಬರುವುದರಿಂದ ಧಾರ್ಮಿಕ ಸಭೆಯ ಕಾರ್ಯಕ್ರಮವನ್ನು ಶನಿವಾರ 8ನೇ ತಾರೀಕು ಇಟ್ಕೊಂಡಿದ್ದೀವಿ. 7ನೇ ತಾರೀಕು ನಮ್ಮ ಮೈಸೂರು ಎಂ ಮಂಜುನಾಥ್ ಹಾಗೂ ಮಾಳವಿ ಮಂಜುನಾಥ್ ಮತ್ತು ಸುಮಂತ್ ಮಂಜುನಾಥ್ ಇವರಿಂದ ಸಂಗೀತ ಕಾರ್ಯಕ್ರಮ. ಅದೇ 7ನೇ ತಾರೀಕು ಬೆಳಿಗ್ಗೆಯಿಂದ ಸಂಜೆಯವರೆಗೆ JSS ಆಸ್ಪತ್ರೆಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಶ್ರೀಮಠದಲ್ಲಿ ಶಿವದೀಕ್ಷಾ ಸಂಸ್ಕಾರ ಶಿಬಿರ, ಹಾಗೆ ಆ ದಿನ ಪೂರ್ತಿ ಕಾರ್ಯಕ್ರಮ ಪರ್ಯಂತ ವೀರಲೋಕ ಪ್ರಕಾಶನದ ಕಡೆಯಿಂದ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ, ಇನ್ನುಳಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ವೇದಿಕೆಯಲ್ಲಿ ನಾವು ಆಯೋಜನೆ ಮಾಡಿರುವ ಕಾರಣದಿಂದ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ಗದ್ದಿಗೆಯ ಒಂದು ದರ್ಶನವನ್ನು ಪಡೆದು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮಠದ ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಉನ್ನತೋನ್ನತವಾಗಿ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೋರಿಕೊಳ್ಳುತ್ತೇವೆ. ಶರಣಾರ್ಥಿಗಳು.